ಪಾತ್ರಗಳು: ಮಿಂಚು ಚಿಕ್ಕದಾದ ಆದರೆ ಧೈರ್ಯಶಾಲಿ ಹುಡುಗ. ಗಿರಿ ಅವನ ಗೆಳತಿ, ತಮಾಷೆ ತಮಾಷೆ ಮಾತಾಡೋ ಹುಡುಗಿ. ಬುಬ್ಬು ಮಿಂಚಿನ ಪೇಟು ಮೋಸಗಾರ ಜಿಂಕೆ. ಕಪ್ಪೆ ರಾಜ ಮಾಯಾಲೋಕದ ಬುದ್ಧಿವಂತ ಕಪ್ಪೆ. ಧೂಮರಾಜ ಕತ್ತಲೆ ಮಾಯೆ ಮಾಡೋ ದುಷ್ಟ ಜಾದುಗಾರ. ತೆರೆದ ಪುಸ್ತಕ ಕಥೆ ಶುರು. ಒಂದು ಸಣ್ಣ ಹಳ್ಳಿಯಲ್ಲಿ ಮಿಂಚು ಅಂತ ಮಸ್ಕಿರಿ ಹುಡುಗ ಇರ್ತಾನೆ. ಅವನಿಗೆ ಒಂದು ಮಾಯಾ ಜಿಂಕೆ ಬುಬ್ಬು. ಒಂದು ದಿನ ಬುಬ್ಬು ಕಾಡಿನಲ್ಲಿ ಹೋಗುತ್ತಿದ್ದಾಗ ಗೋಳು ಹೊಡೆದು ಓಡಿ ಬರುತ್ತದೆ. ಮಿಂಚು: ಏನಾಯ್ತು ಬೇ ಬುಬ್ಬು, ಯಾಕೆ ನಿನ್ನ ಕಿವಿ ಡಿಸ್ಕೋ ಲೈಟ್ ತರ ಕದಲ್ತಾ ಇದೆ? ಬುಬ್ಬು: ಅಯ್ಯಯ್ಯೋ ಮಿಂಚು, ಕಾಡಿನ ಅಡ್ಡ ಬದಿಯಲ್ಲಿ ಮಾಯಾ ಬಾಗಿಲು ನೋಡಿದೆ, ಅದರಲ್ಲಿ ಯಾರೋ ಸಹಾಯ ಕೇಳ್ತಿದ್ದಾರೆ. ಮಿಂಚು ಮತ್ತು ಗಿರಿ ಇಬ್ಬರು ಕೆನಲ್ಲಿ ಕಾಡಿನ ದಾರಿ ಹಿಡ್ತಾರೆ. ಅಲ್ಲಿ ಹೋಗುತ್ತಿದ್ದಂತೆ ಪ್ರಕಾಶ ಮಾಡ್ತಾ ತೆರೆದ ಬಾಗಿಲು ಕಾಣ್ತದೆ. ಹೊಳೆಯುವ ಮಾಯಾಲೋಕದ ಪ್ರವೇಶ. ಬಾಗಿಲು ಒಳಗೆ ಹೋದ ತಕ್ಷಣ ಜಗತ್ತು ಕಲರ್ಫುಲ್. ಹಾರೋ ಮೀನುಗಳು, ಮಾತನಾಡೋ ಹೂಗಳು, ಕುಣಿಯೋ ಮೋಡಗಳು. ಅಲ್ಲಿ ಇವರಿಗೆ ಸಿಕ್ಕೋದು ಕಪ್ಪೆರಾಜ. ಕಪ್ಪೆರಾಜ: ಸವಾಲು ಗೆಲ್ಲೋ ಧೈರ್ಯ ಇದ್ರೆ ಮಾತ್ರ ನೀವು ಇಲ್ಲಿ ಬಂದಿದ್ದೀರಿ. ಧೂಮರಾಜ ನಮ್ಮ ಲೋಕದ ಬೆಳಕು ಕದ್ದು ಕತ್ತಲೆ ಮಾಡ್ತಿದ್ದಾನೆ, ಅದನ್ನ ನಿಲ್ಸೋದು ನಿಮ್ಮ ಕೈಯಲ್ಲಿ. ಮಿಂಚು ಗಿರಿ ಒಟ್ಟಿಗೆ. ಅವ್ನ ಯಾಗಿದ್ರೂ ನೋಡ್ತೀವಿ. ಕಪ್ಪೆರಾಜ ಇವರಿಗೆ ಬೆಳಕು ಬಂಡೆ ಕೊಡ್ತಾನೆ, ಅದು ಗಾಢ ಕತ್ತಲೆಯನ್ನ ಒಡೆಸೋ ಜಾದೂಕಲ್ಲು. ಪ್ರಯಾಣ ಶುರು. ಸವಾಲುಗಳು: ಕೀಕ್ಯಾಪ್ ಒಂದು ಗಾಳಿಪಾತಾಳ. ಮೊದಲ ಪರೀಕ್ಷೆ ಊದುವ ಗಾಳಿಬೆಟ್ಟ. ಮಿಂಚು ಆಲ್ಮೋಸ್ಟ್ ಹಾರಿ ಹೋಗ್ತಾನೆ, ಆದರೆ ಗಿರಿ ತನ್ನ ಡುಪಾಟ ಬಳಸಿಕೊಂಡು ಅವನನ್ನು ಹಿಡಿದುಕೊಳ್ಳುತ್ತದೆ. ಕೀಕ್ಯಾಪ್ 2 ನೆರಳಹಳ್ಳಿ. ಇಲ್ಲಿ ಬುಬ್ಬು ಹೆಲ್ಪ್ಫುಲ್ ಆಗ್ತಾನೆ, ಅವನು ತನ್ನ ಕೊಂಬಿನಿಂದ ಬೆಳಕು ಹೊರಹಾಕಿ ದುಷ್ಟ ನೆರಳುಗಳನ್ನು ಓಡಿಸ್ತಾನೆ. ಕೀಕ್ಯಾಪ್ 3 ರಹಸ್ಯ ಸೇತುವೆ. ಕೇವಲ ಟ್ರೂತ್ ಹೇಳಿದ್ರೆ ಮಾತ್ರ ಮುನ್ನಡೆಯೋ ಬ್ರಿಡ್ಜ್. ಗಿರಿ ಟ್ರೂತ್ ಹೇಳ್ತಾ: ನಾನು ಕೆಲವೊಮ್ಮೆ ಮನಸ್ಸಿನಲ್ಲೂ ಭಯಪಡುತ್ತೀನಿ, ಆದರೆ ನನ್ನ ಸ್ನೇಹಿತರು ಇದ್ದರೆ ನಾನು ಧೈರ್ಯವಾಗ್ತೀನಿ. ಬ್ರಿಡ್ಜ್ ಫ್ಲಾಶ್ ಆಗಿ ಅವರಿಗೆ ದಾರಿ ಕೊಡುತ್ತದೆ. ದೆವ್ವದ ಮುಖ ಧೂಮರಾಜನ ಎದುರು. ಕತ್ತಲೆ ಕೋಟೆಗೆ ಬಂದೊಡನೆ ಧೂಮರಾಜ ಬಿರುಸಾಗಿ ಕಿರುಚುತ್ತಾನೆ: ನನ್ನ ಜಗತ್ತಿಗೆ ಸೂರ್ಯ ಬೇಕಾಗಿಲ್ಲ, ಕತ್ತಲೆ ನನ್ನದು. ಅವನ ಬೃಹತ್ ಸ್ಮೋಕ್ ಮಾನ್ಸ್ಟರ್ ಇವರ ಕಡೆ ಬರುತ್ತದೆ. ಮಿಂಚು ತನ್ನ ಬೆಳಕು ಬಂಡೆ ಎತ್ತಿ ಹೇಳ್ತಾನೆ: ಬೆಳಕನ್ನು ಯಾರೂ ನಿಲ್ಸೋಕಾಗೋದಿಲ್ಲ. ಬೆಳಕು ಬಂಡೆ ಹೊಳೆಯುತ್ತಾ, ಧೂಮರಾಜನ ಸ್ಮೋಕ್ ನಾಶವಾಗುತ್ತಾ, ಅಂತಿಮಕ್ಕೆ ಅವನು ಶಾಂತಗೊಳ್ಳುತ್ತಾನೆ. ಕಾಮನಬಿಲ್ಲು ಮಾಯಾಲೋಕಕ್ಕೆ ಮತ್ತೆ ಬೆಳಕು. ಎಲ್ಲವೂ ಅಗೇನ್ ಕಲರ್ಫುಲ್ ಆಗಿ ಹೊಳೆಯುತ್ತೆ. ಕಪ್ಪೆರಾಜ ಅವರಿಗೆ ಮಾಯಾ ಪದಕ ಕೊಡುತ್ತಾರೆ. ಕಪ್ಪೆರಾಜ: ನಿಮ್ಮ ಧೈರ್ಯ, ಸ್ನೇಹ ಮತ್ತು ನಂಬಿಕೆ ಮಾಯೆಗಿಂತ ದೊಡ್ಡದು. ಉದ್ಯಾನದೊಂದಿಗೆ ಮನೆ ಮನೆಗೆ ವಾಪಸ್. ಮಿಂಚು, ಗಿರಿ, ಬುಬ್ಬು ಹಳ್ಳಿಗೆ ಹಿಂದಿರುತ್ತಾರೆ. ಬಾಗಿಲು ತಾನೇ ಮುಚ್ಚಿಕೊಳ್ಳುತ್ತದೆ. ಗಿರಿ: ನಾವು ಯಾರಿಗೂ ಇದನ್ನ ಹೇಳಬಾರದು ಅಲ್ವಾ? ಮಿಂಚು: ಬೇಡ, ಆದರೆ ನೆಕ್ಸ್ಟ್ ಟೈಮ್ ಮತ್ತೆ ಹೋಗ್ಬೇಕು. ಅವರು ಸುಮ್ಮನೆ ನಗುತ್ತಾರೆ ಮತ್ತು ಸೆಲ್ಲಿ ಒಂದು ಸಣ್ಣ ರೇನ್ಬೋ ಕಾಣಿಸುತ್ತದೆ.